ರಕ್ಷಣಾ ವೇದಿಕೆಯ ಯುವ ಸೇನಾದ ರಾಜ್ಯ ಉಪಾಧ್ಯಕ್ಷರು, ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾಗಿರುತ್ತೇನೆ. ಈ ಒಂದು ಕೋಮಿನೆಕ್ಸ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಏನೊಂದು ಸಾರ್ವಜನಿಕರ ಆಲಿಕೆ ಸಭೆಗೆ ಆಗಮಿಸಿರುವಂತಹ ADC ಸಾಹೇಬ್ರೆ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗು ಹೋಗುಗಳನ್ನ ನೋಡಲಿಕ್ಕೆ ಬಂದಂತ ಸಾರ್ವಜನಿಕ ಬಂಧುಗಳೇ, ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ನಮ್ಮ ರೈತ ಬಂಧುಗಳೇ, ಆಮೇಲೆ ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ರು. ಅವರು ಸಾಹೇಬ್ರೆ, ತಾವು ಹೇಳಿರ್ತಕ್ಕಂಥ ವಿಚಾರಗಳು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಏನು ಅರ್ಥ ಆಗಿಲ್ಲ, ಅವ್ರಿಗೆ ಅರ್ಥನೂ ಆಗೋದಿಲ್ಲ. ದಯಮಾಡಿ ಪ್ರಾಕ್ಟಿಕಲ್ ಆಗಿ ಇಂಡಸ್ಟ್ರಿಯಲ್ ಹಾಕ್ಬೇಕಂತಂದ್ರೆ ಕಾರ್ಖಾನೆಯ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿ ಹಾಕ್ಬೇಕಾದ್ರೆ ಅದು ಈ ದೇಶದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಯಾವುದೇ ಒಂದು ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಇಂಡಸ್ಟ್ರಿಯಲ್ ಹಾಕ್ಬೇಕಂದ್ರೆ ಒಂದು ಇಂಡಸ್ಟ್ರಿಯಲ್ ಬೀಳೋದಿಲ್ಲ. ದಯಮಾಡಿ ಇವತ್ತು ಇಂಡಸ್ಟ್ರಿಯಲ್ ಬೀಳ್ತದವಂದ್ರೆ ಅತಿ ಹೆಚ್ಚಾಗಿ ರೈತರ ಸಹಕಾರ, ಸಾರ್ವಜನಿಕರ ಸಹಕಾರ ಮತ್ತು ಸಂಘಟನೆಗಳ ಸಹಕಾರದಿಂದ ಇವತ್ತು ಇಂಡಸ್ಟ್ರಿಯಲ್ಗೆ ಅನುಮತಿ ಸಿಗ್ತಾ ಇದ್ದಾವೆ. ದಯಮಾಡಿ ಕುಂತಿರ್ತಕ್ಕಂಥ ನಮ್ಮ ADC ಸಾಹೇಬರಿಗೆ ನಾನು ಮನವಿ ಮಾಡ್ತೇನೆ. ಇವತ್ತು ಕಾರ್ಖಾನೆಗಳು ಬೀಳ್ತಾವಂದ್ರೆ ಜನರಿಗೆ ಏನೋ ಒಂದು ಭರವಸೆಗಳು, ಏನೋ ಒಂದು ಆಶೆಗಳು, ಏನಾದ್ರೂ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಜನ ಬರ್ತಾರೆ. ಇವತ್ತು ಇಂಡಸ್ಟ್ರಿಯಲ್ ಆದ ಮೇಲೆ ಕಾರ್ಖಾನೆಯವರು ಏನಾದ್ರೂ ಒಂದು ಬದಲಾವಣೆ ತಂದಾಗ ಮಾತ್ರ ನೀವು ಕಾರ್ಖಾನೆಗಳು ಹಾಕಿದ್ದಕ್ಕೆ ಸಾರ್ಥಕ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ತುಂಗಭದ್ರಾ ತೀರದಲ್ಲಿ ಕಾರ್ಖಾನೆಗಳು ದಡದ ಅಂಚಿನಲ್ಲಿ ಬೀಳ್ತಾವೆ. ಯೋಚನೆ ಮಾಡಿ, ಇವಾಗ ನಮಗೆ ಆಗ್ತಕ್ಕಂಥ ನಾವು ತುಂಗಭದ್ರಾ ನೀರು ನಮಗೆ ಕುಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಗಭದ್ರಾ ನೀರು ನಮ್ಮ ರೈತರ ಜಮೀನಿಗೆ ಬರ್ತಾ ಇಲ್ಲ. ತುಂಗಭದ್ರಾ ನೀರು ಮಾತ್ರ ಇಂಡಸ್ಟ್ರಿಯಲ್ಗೆ ಹೋಗ್ತಾ ಇದೆ. ನಾನು ವಿರೋಧ ಅಂತಲ್ಲ, ಪರ ಅಂತಲ್ಲ, ವಾಸ್ತವ ನೈಜ ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ಪರವಾಗಿ ಹೇಳಿದ್ರೆ ಏನಾದ್ರೂ ಕಂಪ್ನಿಯವರು ದುಡ್ಡು ಕೊಟ್ಟರೆ, ವಿರೋಧವಾಗಿ ಹೇಳಿದ್ರೆ ನಾಗರಾಜ್ಗೆ ಏನಾದ್ರೂ ದುಡ್ಡು ಡಿಮ್ಯಾಂಡ್ ಮಾಡ್ತಾನಂತ ತಾವ್ಯಾರು ಭಾವಿಸಿದ್ರೆ ತಪ್ಪಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಇವತ್ತು ನೇರವಾಗಿ ಇಲ್ಲಿ ಕಂಪ್ನಿಯವರು ಇರ್ಬೋದು. ದಯಮಾಡಿ ಇವತ್ತು ಯಾರು ಮುಂಚೂಣಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಾರ್ವಜನಿಕರ ಸಹಕಾರ ಬೇಕು ಮತ್ತು ಗ್ರಾಮದವರು ಕೂಡ ಸಹಕಾರ ಬೇಕಾಗ್ತದೆ. ಹಾಗಾಗಿ ನಾನು ಕಂಪ್ನಿಯವರಿಗೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲೇನು ಸ್ಥಳೀಯವಾಗಿರ್ತಕ್ಕಂಥ ಆರುನಹಳ್ಳಿ ಮತ್ತು ಚಿಲಕಟ್ಟಿ ಪಂಚಾಯತಿಗೆ ಸಂಬಂಧಪಟ್ಟಂತ ಹಳ್ಳಿಗಳಿಗೆ ಮೊದಲನೇ ಪ್ರಾಮುಖ್ಯತೆ ತಾವು ಕೊಡಲೇಬೇಕು. ಅದಾದ ನಂತರ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಡಣಾಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ 4 ತಾಲೂಕು ಪಂಚಾಯತಿಗಳು, ಆ 32 ಹಳ್ಳಿಗಳಿಗೆ CSR ಅಡಿಯಲ್ಲಿ ನೀವು ಕೆಲಸವನ್ನು ಮಾಡಲೇಬೇಕು. ಇಲ್ಲಿರ್ತಕ್ಕಂಥ ಕಂಪ್ನಿಯ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇರ್ತಕ್ಕಂಥ ನಮ್ಮ ADC ಸಾಹೇಬರಿಗೆ ಕೂಡ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ರೈತರು ಇವತ್ತು ಭೂಮಿ ಕಳ್ಕೊಂಡಿದ್ದಾರೆ. ರೈತರು ಇವತ್ತು ಭೂಮಿ ಕಳ್ಕೊಂಡ್ರೆ ಯಾವ ಸ್ಥಿತಿ ಅಂದ್ರೆ ತಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸತ್ತ ಹೆಣ ಸುಡುಗಾಡಿಗೆ ಹೋದ ಹಾಗೆ, ಸತ್ತ ಹೆಣ ಸುಡುಗಾಡಿಗೆ ಹೋದ್ರೆ ವಾಪಸ್ ಬರೋದಿಲ್ಲ. ಅದೇ ರೀತಿ ರೈತರ ಭೂಮಿಯನ್ನು ಕಾರ್ಖಾನೆಗೆ ಕಳೆದುಕೊಂಡ್ರೆ ಸುಡುಗಾಡಿಗೆ ಹೋದ ಹಾಗೆ. ನಾವು ಮತ್ತೆ ದೊಡ್ಡ ಹಬ್ಬ ಮಾಡ್ತೀವಲ್ಲ ವರ್ಷಕ್ಕೆ ಒಂದಿಟ್ಟು, ಹಂಗೆ ನಮ್ಮ ಮಕ್ಕಳಿಗೆ ಈ ಫ್ಯಾಕ್ಟ್ರಿಯಲ್ಲಿ ನಮ್ಮ ಭೂಮಿ ಇದೆ ಅಂತೇಳಿ ಬಳ್ಳಿ ಮಾಡಿ ತೋರಿಸ್ಬೇಕಷ್ಟೇ. ಅದ್ರ ಫಲವಾಗಿ ಇವತ್ತೇನು ಕಂಪ್ನಿಯವರು ನೀವು ಹಾಕ್ಲಿಕ್ಕೆ ಬಂದಿರಿ, ತಮ್ಮ ಕಂಪ್ನಿ ಹಾಕ್ಲಿಕ್ಕೆ ಬಂದಿದ್ದೀರಿ, ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ರಿ. ಇವತ್ತು ಬರೀ ನಾವು ಭಾಷಣದಲ್ಲಿ ಹೇಳೋಗ್ತೀವಿ, ನೀವು ಇವತ್ತು ಒಂದು ಸ್ಕ್ರೀನ್ ಮೇಲೆ ಹೇಳ್ಬಿಟ್ರಿ ನಾವು ಏನೇನು ಕೆಲಸ ಮಾಡ್ತೀವಿ ಅಂತೇಳಿ. ದಯಮಾಡಿ ನೀವು ಹೇಳಿದಂತ ಕೆಲಸ ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ. ನೀವು ಹೇಳಿದಂತ ಕೆಲಸ 100% ಮಾಡೋಕ್ ಆಗೋದಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆದ್ರೆ ಇರೋದ್ರೊಳಗಾಗಿ ಇಂದು ಇರುತ್ತೇವೆ, ನಾಳೆ ಹೋಗುತ್ತೇವೆ, ಇಂದು ಇರುತ್ತೇವೆ, ನಾಳೆ ಹೋಗುತ್ತೇವೆ ಅಂದ್ರೆ ಇವತ್ತು ಇರ್ತೀವಿ, ನಾಳೆ ಸಾಯ್ತೀವಿ. ಇರೋದ್ರೊಳಗಾಗಿ ಏನಾದ್ರೂ ಒಂದು ಸಾಧಿಸ್ಬೇಕು. ಅರ್ಥ ಮಾಡ್ಕೊಳ್ರಿ, ಇರೋದ್ರೊಳಗಾಗಿ ಏನಾದ್ರೂ ಒಂದು ಸಾಧಿಸ್ಬೇಕು. ಕಂಪ್ನಿಯವ್ರಿಗೆ ಹೇಳ್ತೇನೆ, ಕಂಪ್ನಿಯವರೇ, ನೀವು ಸಾಧಿಸುವ ಮುನ್ನ, ನಿಮ್ಮ ಕಂಪ್ನಿ ದೊಡ್ಡದಾಗಿ ಬೆಳೆಸ್ತಿರಲ್ಲ, ನೀವು ಸಾಧಿಸುವ ಮುನ್ನ ಸಮಾಜ ಎಂಬ ಅರಿವು ನಿನ್ನಲ್ಲಿರಲಿ ಅಂತ ಹೇಳ್ತಾ ಇದ್ದೀನಿ. ಈ ಹಳ್ಳಿ ನನ್ನದು, ಈ ಸುತ್ತಮುತ್ತ ಇರ್ತಕ್ಕಂಥ ಜನ ನಮ್ಮವರು, ಈ ಸುತ್ತಮುತ್ತ ಇರ್ತಕ್ಕಂಥ ಸಮಾಜ ನನ್ನದು ಎಂಬ ಅರಿವು ಕಂಪ್ನಿಯವ್ರಿಗೆ ಇರಬೇಕು. ಆಗಾದ ಮಾತ್ರ ನಿಮಗೆ ಕಂಪ್ನಿ ಬೆಳೆದ್ರೆ ಈ ಕಂಪ್ನಿಯ ಮಾಲೀಕರಿಗೆ ಮತ್ತು ಅವರ ಮನೆಯವರಿಗೆ ಒಳ್ಳೇದಾಗ್ತದೆ. ಇವತ್ತು ಧೂಳು ಕುಡಿತಾ ಇದೀವಿ, ಮಕ್ಕಳಿಗೆ ಅಸ್ತಮ ಬರ್ತಾ ಇದೀವಿ, ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಯಾಕಿರ್ತೀವಿ ಗೊತ್ತಾ?
ನಮಗೇನೋ ಉದ್ಯೋಗ ಸಿಗ್ತವೆ, ನಮ್ಮ ಮಕ್ಕಳಿಗೆ ಏನಾದ್ರೂ ನೌಕರಿ ಸಿಗ್ತವೆ. ಇವತ್ತು ಒಂದು ಕಳ್ಕೊಂತೀವಿ, ಒಂದು ಪಡ್ಕೊಂತೀವಿ. ಆ ವಿಚಾರದಲ್ಲಿ ನಾನು ಕಂಪನಿಯವರಿಗೆ ಮನವಿ ಮಾಡ್ತಾ ಇದ್ದೀನಿ. ADC ಸಾಹೇಬ್ರಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಸಾಹೇಬ್ರೆ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೀವೇ ಕೇಂದ್ರ ಬಿಂದು, ಕಾನೂನಾತ್ಮಕವಾಗಿ ಈ ಸಾರ್ವಜನಿಕ ಸಭೆಗೆ ನ್ಯಾಯಾಲಯಕ್ಕೆ ಹೋದ್ರೆ ನೀವೇ ಸಾಕ್ಷಿದಾರರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ವಿಡಿಯೋಲಿ ಕೂಡ ನೀವೇ ಇದ್ದೀರಿ ಸಾಹೇಬ್ರೆ. ನಾಳೆ ಕಂಪನಿಯಿಂದ ಏನಾದ್ರೂ ಅನ್ಯಾಯಕ್ಕೊಳಗಾದ್ರೆ ನಮ್ಮ ADC ಸಾಹೇಬ್ರು ನಮಗೆ ಬಂದು ಅಲ್ಲಿ ಹೇಳಿಕೆ ಕೊಡ್ಬೇಕಾಗ್ತದೆ. ನೀವೇನೇನು ADC ಸಾಹೇಬ್ರು ಇದ್ರಿಗೆ ಕಂಪ್ನಿಯವರು ಹೇಳಿದ್ರಿ, ಪೊಲ್ಯೂಷನ್ ಕಂಟ್ರೋಲ್ ಅವ್ರಿಗೆ ಏನೇನು ಹೇಳಿದ್ರಿ, ಕಂಪ್ನಿಯವರು ಬಂದು ಏನೇನು ಭರವಸೆ ಕೊಟ್ಟಿದ್ರಿ ಅಂತೇಳಿ ನಮ್ಮ ADC ಸಾಹೇಬ್ರಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ನೀವು ಅನ್ಯಾಯ ಆದಲ್ಲಿ, ಸಾರ್ವಜನಿಕರಿಗೆ ಅನ್ಯಾಯ ಆದಲ್ಲಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಹೋಗ್ತೇವೆ. ಬೇರೆ ಬೇರೆ ರೀತಿ ಕಾನೂನು ಕ್ರಮಗಳಿವೆ. ಒಂದು ಇಂಡಸ್ಟ್ರಿಯಲ್ ಆಕ್ಟ್ಗಳು ಬಹಳ ಇದಾವೆ. ಆ ಇಂಡಸ್ಟ್ರಿಯಲ್ ಆಕ್ಟ್ ಪ್ರಕಾರ ನೀವೇನಾದ್ರೂ ಕಾರ್ಖಾನೆ ಹಾಕ್ಬೇಕಂದ್ರೆ ಈ ಇಡೀ ಇಂಡಿಯಾದಲ್ಲಿ ಒಂದು ಕಾರ್ಖಾನೆ ಸ್ಥಾಪನೆ ಆಗೋದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಡ್ರಿ. ಇವತ್ತು ನಮ್ಮ ರೈತರು ಬಂದು ಕುಂತಿದ್ದಾರೆ ಅಂದ್ರೆ ಬಹಳ ಆಶ್ಚರ್ಯ ಆಗಿದೆ ನನಗೆ. ಇವತ್ತು ಯಾಕೆ ಬಂದು ಕುಂತಿದ್ದಾರೆ ಅಂತಂದ್ರೆ ಏನಾದ್ರೂ ನಮ್ಮ ಮಕ್ಕಳಿಗೆ ಒಂದು ವ್ಯವಸ್ಥೆ ಆಗ್ಬೋದು, ನಮ್ಮ ಕುಟುಂಬದವ್ರಿಗೆ ಏನಾದ್ರೂ ಒಂದು ನೆರವು ಆಗ್ಬೋದು. ಇವತ್ತು ತುಂಗಭದ್ರಾ ನೀರು ನಮಗೆ ರೈತರಿಗೆ ಬರ್ತಾ ಇಲ್ಲ. ಇವತ್ತು ಭೂಮಿ ಕಳ್ಕೊಂಡಿದ್ದಾರೆ. ಮೊಟ್ಟ ಮೊದಲಿಗೆ ಈ ಕಂಪನಿಯವರಿಗೆ ನಾನು ಮನವಿ ಮಾಡ್ತೇನೆ, ದಯಮಾಡಿ ರೈತರ ಮಕ್ಕಳಿಗೆ, ರೈತರಿಗೆ ಅನ್ಯಾಯ ಆಗದಂತೆ ನೀವು ನಡೆದುಕೊಂಡ್ರೆ ನಿಮ್ಮ ಕಂಪನಿ ಯಶಸ್ವಿಯಾಗಿ ಮುನ್ನಡೀತದೆ. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದಲ್ಲಿ ಹೋರಾಟಗಳು ಅನಿವಾರ್ಯ. ಈ ಸಮಾಜದಲ್ಲಿ, ಈ ದೇಶದಲ್ಲಿ, ಸಂವಿಧಾನದಲ್ಲಿ, ಡಾಕ್ಟರ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೆ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬರೀ ಸಂಘಟನೆಯವರು ಬಂದು ಹೋರಾಟ ಮಾಡ್ಬೇಕನ್ನ ಒಂದು ಅಭಿಪ್ರಾಯ ಇಲ್ಲ. ಯಾರಾದ್ರೂ ಕಟ್ಟ ಕಡೆ ಇರ್ತಕ್ಕಂಥ ವ್ಯಕ್ತಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ದಯಮಾಡಿ ನಾನು ಮುಂಚೂಣಿ ಇರ್ತಕ್ಕಂಥ ಆರ್ನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಮುಂಚೂಣಿಯ ನಾಯಕರುಗಳಿಗೆ ತಿಳಿಸ್ತಾ ಇದ್ದೀನಿ, ತಮ್ಮ ಗ್ರಾಮದ ರೈತರನ್ನ, ತಮ್ಮ ಗ್ರಾಮದ ಮಕ್ಕಳನ್ನ, ವಿಶೇಷವಾಗಿ ಗ್ರಾಮದಲ್ಲಿ ಇರ್ತಕ್ಕಂಥ ವಿಶೇಷ ಮಹಿಳೆಯರಿಗೆ, ಇವೇನು CSR ಇವತ್ತು ಹೇಳಿದ್ರಿ, ನಾವು CSR ಅಲ್ಲಿ ಇಷ್ಟಿಗೆ ಕೆಲಸ ಮಾಡ್ತೀವಿ ಅಂತೇಳಿ, ಮಹಿಳೆಯರಿಗೆ ಸ್ವಾವಲಂಬನೆಯಾಗಿ ಉದ್ಯೋಗ ಮಾಡ್ಲಿಕ್ಕೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಈ ಕಾನೂನಲ್ಲಿ, ರಾಜ್ಯದಲ್ಲಿ ಕೂಡ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಯಜಮಾನ ನೀನ್ ಮಾತಾಡಂತೆ ಕೊಡ್ತೀನಿ, ವ್ಯವಸ್ಥೆ ಮಾತಾಡಲಿಕ್ಕೆ ಅವಕಾಶ ಇದೆ. ರಾಠೋಡ್ ಸಾಹೇಬ್ರು ಇದ್ದಾರೆ, ಕಾನೂನು ವ್ಯವಸ್ಥೆ, ಸುವ್ಯವಸ್ಥೆ ಅದಗಡ್ಬಾರ್ದು. ದಯಮಾಡಿ ಎರಡು ಮಾತು ಮುಗಿಸ್ಬಿಡ್ತೀನಿ. ಪರ್ಮಿಷನ್ ಕೊಡ್ಲಿಕ್ಕೆ ಬಂದಿದ್ರಿ, ವಿರೋಧ ಮಾಡಕ್ ಬಂದಿದ್ರಿ. ಆದ್ರೆ ಸಾಹೇಬ್ರೆ, ADC ಸಾಹೇಬ್ರೆ, ಯಾವ್ಯಾವ ವಿಚಾರಗಳನ್ನ ತುಲನೆ ಮಾಡಿ ಸಾರ್ವಜನಿಕರು ಮತ್ತು ಸಂಘಟನೆಗಳು ಮತ್ತು ರೈತ ಪರ ಇರ್ತಕ್ಕಂಥ ಜನರ ಒಂದು ವ್ಯವಸ್ಥೆಯನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಈ ಕಂಪನಿಗೆ ಪರ್ಮಿಷನ್ ಕೊಡಬೇಕಾ ಬೇಡ ಅಂತ ನೀವು ತೀರ್ಮಾನ ಮಾಡಬಹುದು. ಈ ಜನರಿಗೆ ಅನ್ಯಾಯವಾದಲ್ಲಿ ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ರಿ. ನೇರವಾಗಿ ಇವತ್ತೇನು ಈರಿಂಗ್ ಆದ್ರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆದಂಗಲ್ಲ, ಈರಿಂಗ್ ಆದ್ರೆ ಫ್ಯಾಕ್ಟ್ರಿ ಕಟ್ಟಿದಂಗಲ್ಲ. ಇನ್ನ ಸಮಯ ಬಹಳ ಇದೆ. ಸಾರ್ವಜನಿಕರ ಅನ್ಯಾಯದಲ್ಲಿ ನೇರವಾಗಿ ಬಂದು ಗೇಟಿಗೆಲ್ಲ ಸ್ವಾಮೀಜಿಗಳನ್ನ ಇಳಿಸ್ತೇವೆ, ಸ್ವಾಮೀಜಿಗಳು ಇಳಿಸಿ ಹೋರಾಟ ಮಾಡ್ತೇವೆ. ಹಾಗಾಗಿ ಮುಂಚೂಣಿ ಇರ್ತಕ್ಕಂಥ ರೈತರಿಗೆ ಅವಕಾಶ ಕೊಡ್ರಿ. ಯೋಜನೆಗಳನ್ನ ತುಲನೆ ಮಾಡಿ ನಮ್ಮ ADC ಸಾಹೇಬ್ರಿಗೆ ಮನವಿ ಮಾಡ್ತೇವೆ. ಪರ್ಮಿಷನ್ ಯಾವ ರೀತಿ ಕೊಡಬೇಕನ್ನ ಆಲೋಚನೆ ಮಾಡಿ ನೀವು ಪರ್ಮಿಷನ್ ಕೊಡ್ರಿ. ನಮ್ಮ ಸಹಕಾರ ಕೂಡ ಅತ್ಯಗತ್ಯ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಎರಡು ಮಾತಾಡಿ ಕೊಟ್ಟಂತ ರೈತ ನಾಯಕರುಗಳಿಗೆ ನಮಸ್ಕಾರ. ಪರವಾನಗಿ ಕೊಡ್ರಿ, ತಪ್ಪಿಲ್ಲ. ಏನಾದ್ರೂ ಜನರಿಗೆ ವಿರೋಧ ಆದ್ರೆ ಹೋರಾಟ ಮಾಡ್ಲಿಕ್ಕೆ ರೆಡಿ ಇರ್ತೀವಿ. ನಮ್ಮ ರಾಥೋಡ್ ಸಾಹೇಬ್ರು ನೀವು ಅವಕಾಶಗಳನ್ನ ಕೊಡ್ಬೇಕು ದಯಮಾಡಿ.